ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾವು ನೋಡೋಣ ಸೀಗೆ ಸೊಪ್ಪಿನ ಉಪ್ಸಾರು. ಇದು ಮಂಡ್ಯ ಶೈಲಿಯ ಉಪ್ಸಾರು ಹಾಗೂ ಇದು ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ಸಿಗುವಂಥ ಸೊಪ್ಪು ಸೀಗೆ ಸೊಪ್ಪು. ಇದು ತಲೆಗೆ ಹಾಕ್ತೀವಲ್ಲ ಸೀಗೆಕಾಯಿ, ಆ ಸೊಪ್ಪಲ್ಲ, ಇದು ಬೇರೆ ರೀತಿಯೇ ಒಂದು ಸೊಪ್ಪು. ನೋಡಲಿಕ್ಕೆ ಇದು ಸ್ವಲ್ಪ ಬೇರೆ ಥರ ಇರುತ್ತೆ ಮತ್ತು ಇದು ಸ್ಮೆಲ್ಲು ಗೊತ್ತಾಗುತ್ತೆ, ಬೇರೆ ಥರನೇ ಸ್ಮೆಲ್ ಇರುತ್ತೆ. ಈ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ ಸೊಪ್ಪನ್ನು ಉಪ್ಸಾರು ಮಾಡಿ ಮುದ್ದೆ ಜೊತೆ ಹಾಗೂ ಉಪ್ಸಾರು ಖಾರದ ಜೊತೆ ತಿಂತಾಯಿದ್ರೆ ಅದ್ರ ರುಚಿನೇ ಬೇರೆ ಥರ ಇರುತ್ತೆ. ಬನ್ನಿ ನೋಡೋಣ. ಈಗ ಸೊಪ್ಪನ್ನು ನೀಟಾಗಿ ಬಿಡಿಸ್ಕೊಂಡು ಅದನ್ನು ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಬಿಡಿಸಿ ಚೆನ್ನಾಗಿ ತೊಳೆದು ಒಂದು 2 ಸರಿ ತೊಳೆದು ಅದನ್ನು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಕಡೆ ಎತ್ತಿಕ್ಕೊಬೇಕು. ನಂತರ 1 ಕಪ್ ತೊಗರಿ ಬೇಳೆನ ಅರ್ಧಂಬರ್ಧ ಬೇಯಿಸ್ಕೋಬೇಕು. ನಂತರ ಆ ಬೇಳೆಗೆ ಕಟ್ ಮಾಡಿ ಇಟ್ಕೊಂಡಿರೋ ಸೀಗೆ ಸೊಪ್ಪನ್ನ ಹಾಕಿ ಅದನ್ನು ಕೂಡ ಓಪನಾಗಿ ಉಪ್ಪು ಹಾಕಿ ಬೇಯಿಸ್ಕೊಂಡ ನಂತರ ಆ ಬೇಳೆನ ಒಂದು ಸರಿ ನಾವು ಬೆರಳಲ್ಲಿ ಒಂದು ಬೇಳೆ ಮತ್ತು ಸೊಪ್ಪು ಬೇಳೆನ ತೆಗೆದು ಚುಕ್ಕಿದಾಗ ಈ ಥರ ಇರಬೇಕದು. ಮತ್ತು ಸೊಪ್ಪು ಈ ಮಟ್ಟಕ್ಕೆ ಬೆಂದಿರಬೇಕು. ಬೆಂದ ನಂತರ ಅದನ್ನು ನಾವೇನು ಮಾಡಬೇಕು ಅಂದರೆ ಇವಾಗ ಒಂದು ಸ್ಟ್ರೈನರ್ ತೊಗೊಂಡು ಆ ಸ್ಟ್ರೈನರ್ಗೆ ಹಾಕಿ ನೀಟಾಗಿ ಅದನ್ನು ನೀರು ಬೇರೆ ಮತ್ತು ಸೊಪ್ಪು ಬೇರೆ ಮಾಡ್ಕೋಬೇಕು. ನಂತರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ 1-2 ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಆಗಕ್ಕೆ ಬಿಡಬೇಕು. ಆಮೇಲೆ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಬಿರೋ ಖಾರ ಮತ್ತು ಇದಕ್ಕೆ ಹುಣಸೆಹಣ್ಣು ಯೂಸ್ ಮಾಡಿರಬಾರ್ದು. ಹುಣಸೆಹಣ್ಣು ಯೂಸ್ ಮಾಡಿರೋ ರುಬ್ಬಿರೋ ಖಾರನ 2 ಸ್ಪೂನ್ ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ ಕಟ್ಟು ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಕಟ್ಟು, ಅದನ್ನು ಮಿಕ್ಸ್ ಮಾಡಿ ನೀರು ಥರ ಮಾಡಿ ಇಟ್ಕೋಬೇಕು. ಮತ್ತು ಈ ಬೆಳ್ಳುಳ್ಳಿ ಬೆಂದ ನಂತರ ನಾವೇನು ಕಟ್ಟಿಟ್ಕೊಂಡಿರ್ತೀವಲ್ಲ ಆ ಕಟ್ಟನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ನಾವು ಮಿಕ್ಸ್ ಮಾಡಿ ಅದು ಒಂಥರ ಫ್ಲೇವರ್ ಘಮ ಘಮ ಅಂತಿರುತ್ತೆ. ಮತ್ತು ಈ ಖಾರ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ನೀರನ್ನು ಕೂಡ ಇದೇ ಸಮಯದಲ್ಲಿ ಹಾಕಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟಾದಮೇಲೆ ಅದು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಅದು ಕುದಿಯೋವಾಗ ನೀವು ಉಪ್ಪು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಒಂದು ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು. ನಂತರ ಸ್ವಲ್ಪ ಕಾಯ್ದು ಇಟ್ಕೊಂಡಿರೋ ಹಾಲಿಗೆ ಈ ಕಟ್ಟೇನಿದೆ ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದನ್ನು ಒಂದು ಕಡೆ ಇಟ್ಕೋಬೇಕು. ಮತ್ತು ಇನ್ನೊಂದು ಬಾಣಲಿಗೆ ಒಂಚೂರು ಎಣ್ಣೆ, ಸಾಸಿವೆ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಹುರಿದು ಅದಕ್ಕೆ ಒಂದು 4-5 ಮೊಟ್ಟೆಗಳನ್ನ ಹಾಕಬೇಕು. ಆ ಮೊಟ್ಟೆ ಹಾಕಿದ ನಂತರ ಬೇಯಿಸಿ ಇಟ್ಕೊಂಡಿದ್ದಂಥ ಸೊಪ್ಪನ್ನು ಕೂಡ ಇವಾಗ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟ ನಂತರ ಈಗ ಸೊಪ್ಪು ರೆಡಿ. ಮತ್ತು ಇವಾಗ ನಮ್ಮ ಮಂಡ್ಯ ಶೈಲಿಯ ಸೀಗೆ ಸೊಪ್ಪಿನ ಉಪ್ಸಾರು ರೆಡಿ. ಮತ್ತು ಅದು ತಿಂತಾಯಿದ್ರೆ ಬಲು ರುಚಿಯಾಗಿರುತ್ತದೆ. ಮಾಡಿ ತಿನ್ನಿ, ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.